ಯಾಕೆ ಗೆಲ್ಲಿಸಬೇಕು ಡಿ ಕೆ ಸುರೇಶ್ ಅವ್ರನ್ನ ಈ ಬಾರಿ ಮತ್ತೆ ಜನ? ನಾನೇನು ಜನರಿಗೆ ಮಾತು ಕೊಟ್ಟಿದ್ದೇನೆ, ಆ ಮಾತಿನಂತೆ ನಡ್ಕೊಂಡಿದ್ದೇನೆ, ಓಕೆ, ಜನರ ವಿಶ್ವಾಸವನ್ನು ಗಳಿಸಿದ್ದೇನೆ. ಕ್ಷೇತ್ರದ ಉದ್ದಗಲಕ್ಕೂ ಕೂಡ ನನ್ನದೇ ಆದಂಥ ರೀತಿಯಲ್ಲಿ ರೈತರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಗಂಭೀರವಾದಂಥ ಎಲ್ಲ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಂತಕ್ಕಂಥ ಮನಸ್ಸು ತೃಪ್ತಿ ನನಗಿದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಭಿವೃದ್ಧಿ ವಿಚಾರದಲ್ಲಿ ಯಾವ ವಿಚಾರವನ್ನು ಜನ ನಿಮ್ಮ ಬಗ್ಗೆ ಮಾತನಾಡೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಎತ್ತಿದ ಕೈ ಅಂತಾನೆ ಹೇಳ್ತಾರೆ. ಬಟ್ ಉದ್ಯೋಗ ಸೃಷ್ಟಿಸುವಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಸುರೇಶ್ ಅವರು ವಿಫಲರಾದ್ರ ಅಥವಾ ಆ ಪ್ರಯತ್ನದಲ್ಲಿ ಇನ್ನೂ ಇದ್ದೀರಾ? ಇಲ್ಲ, ನಾನು ಆ ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ. ಓಕೆ, ಇವತ್ತು ಉದ್ಯೋಗಗಳು ಒಂದಾಕ್ಷಣಕ್ಕೆ ಒಂದ್ ಕಡೆ ಎಲ್ಲ ಕಡೆ ಸರ್ಕಾರಿ ಉದ್ಯೋಗಗಳು ಅಂತಕ್ಕಂಥ ಭಾವನೆ ಇದೆ. ಎಸ್, ಖಾಸಗಿ ಉದ್ಯೋಗಗಳ ಸೃಷ್ಟಿ ಕೂಡ ನಮ್ಮ ಜವಾಬ್ದಾರಿ ಆಗಿದೆ. ಇವತ್ತು ಏನು ನನ್ನ ಕ್ಷೇತ್ರದಲ್ಲಿ ಹರೋಳ್ಳಿ ಕೈಗಾರಿಕಾ ಪ್ರದೇಶ ಬಹಳ ವೇಗವಾಗಿ ಬೆಳೀತಾ ಇದೆ. ಸೊ ಹಾಗಾಗಿ ಆ ಭಾಗಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ.